ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉಪವಾಸದ ದಿನಗಳಲ್ಲಿ ದೇವರ ವಚನವನ್ನು ಹಂಚಲಿಕೆಯಾಗಿ ದೇವರು ಕೊಟ್ಟಿದ್ದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಯೆಶಾಯನ ಪ್ರವಾದ ಗ್ರಂಥ 42ನೇ ಅಧ್ಯಾಯ 1ರಿಂದ 9ರವರೆಗಿರುವಂಥ ವಚನಗಳಾಗಿದೆ. ಹಳೆ ಒಡಂಬಡಿಕೆಯ ಕಾಲಗಳಲ್ಲಿ ದೇವರು ತನ್ನ ಜನರನ್ನು ನಡೆಸುವಂಥ ಪ್ರವಾದಿಗಳ ಮೂಲಕವಾಗಿ ಆಗಿದೆ. ಈ ಯೆಶಾಯ ಪ್ರವಾಚನ ಗ್ರಂಥವನ್ನು ನಾವು ನೋಡುವಾಗ ಎರಡು ಭಾಗವಾಗಿ ನಾವು ನೋಡುತ್ತೇವೆ. ಎರಡು ಭಾಗವಾಗಿ ನೋಡುವಾಗ 1ನೇ ಅಧ್ಯಾಯದಿಂದ 39ರವರೆಗಿರುವಂಥ ಅಧ್ಯಾಯಗಳನ್ನು ನೋಡುವಾಗ ಅದರಲ್ಲಿ ನ್ಯಾಯ ವಿಚಾರಣೆ ಬಗೆಯಾಗಿದೆ ಹೇಳಲ್ಪಟ್ಟಿರುವುದು. 40ರಿಂದ ಮುಂದೆ ಇರುವಂಥ ಅಧ್ಯಾಯಗಳನ್ನು ನಾವು ನೋಡುವಾಗ ಒಂದು ಬಿಡುಗಡೆ ಅಥವಾ ರಕ್ಷಣೆ ಬಗೆಯಾಗಿದೆ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು. ದೇವರ ಜನರನ್ನು ಸೇರಿಸುವ ಒಂದು ಕಾಲವು ಬರುತ್ತದೆ. ಆ ಕಾಲದಲ್ಲಿ ಒಬ್ಬ ಆತನನ್ನು ಕಳಿಸುವನಾಗಿದ್ದಾನೆ ಎಂಬುದಾಗಿ ಯೆಹೋವನು ಹೇಳುವಂಥ ಒಂದು ಮಾತು ಆಗಿದೆ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು. 42ನೇ ಅಧ್ಯಾಯ 1ರಿಂದ 9ರವರೆಗಿರುವಂಥ ವಚನಗಳನ್ನು ಓದುವಾಗ ಅಲ್ಲಿ 2 ಸೇವಕರ ಬಗ್ಗೆಯನ್ನು ಹೇಳ್ತಾ ಇದೆ. 12ನೇ ವಾಕ್ಯದಲ್ಲಿ ಹೇಳುವಾಗ ಒಬ್ಬ ಸೇವಕನ ಬಗ್ಗೆ ಹೇಳುವುದೇನೆಂದರೆ ಕುರುಡನು ಕಿವಿಡನೂ ಆಗಿರುವಂಥ ಒಬ್ಬ ಸೇವಕನ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಆ ಸೇವಕನು ಯಾರು ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ ಜನರ ಬಗ್ಗೆ ಆಗಿದೆ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು. 42ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಒಂದು ಸೇವಕನ ಬಗ್ಗೆಯನ್ನು ಹೇಳುತ್ತಾ ಇದೆ. ಆ ಸೇವಕನು ಯಾರು ಎಂಬುದಾಗಿ ಆಗಿದೆ ನಾವು ಇವತ್ತು ಧ್ಯಾನ ಮಾಡುವಂಥ ವಿಷಯವು. 42ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ಸೇವಕನ ಬಗ್ಗೆ ಹೇಳ್ತಾ ಇದೆ. ಮೊದಲನೇದಾಗಿ ಆ ಸೇವಕನು ಯಾರು ಎಂಬುದಾಗಿ, ಆ ಸೇವಕನ ಗುಣಗಳು ಏನು ಎಂಬುದಾಗಿ ನಾವು ನೋಡೋಣ. ನನಗೆ ಇಷ್ಟನು ಪ್ರಾಣ ಪ್ರಿಯನು ಆತ್ಮವನ್ನು ಇರಿಸಿದವನು ಆಗಿದ್ದಾನೆ ಎಂಬುದಾಗಿ ಯೆಹೋವನು ಹೇಳುವನಾಗಿದ್ದಾನೆ. ನನಗೆ ಇಷ್ಟನು ಪ್ರಾಣ ಪ್ರಿಯನು ಆಗಿರುವಂಥ ಆ ಸೇವಕನು ಯಾರು? ತನ್ನ ಆತ್ಮವನ್ನು ಇರಿಸಿದ ತನ್ನ ಸೇವಕನು ಯಾರು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಬಗ್ಗೆ ಆಗಿದೆ ಅಲ್ಲಿ ಹೇಳಲ್ಪಟ್ಟಿರುವಂಥ ಈ ಯೇಸು ಕ್ರಿಸ್ತನಾಗಿದ್ದಾನೆ. ತಾನು ಮುಂದೆ ಕಳಿಸಲ್ಕಿರುವಂಥ ಆ ರಕ್ಷಕನು ಅಥವಾ ಆ ಸೇವಕನು ಎಂಬುದಾಗಿ ಯೆಹೋವ ದೇವರು ಹೇಳುವರಾಗಿದ್ದಾನೆ. ಯೇಸು ಕ್ರಿಸ್ತನ ಬಗ್ಗೆಯಲ್ಲಿ ಹೇಳುವಾಗ ತನ್ನ ಪ್ರೀತಿಯ ಪುತ್ರನಾಗಿದ್ದಾನೆ ಯೇಸು ಕ್ರಿಸ್ತನು. ಆ ಕ್ರಿಸ್ತನ ಬಗ್ಗೆ ಆಗಿದ್ದಾನೆ ಯೆಹೋವ ದೇವರು ಹೇಳುವಂಥದ್ದು. ದೀಕ್ಷಾಸ್ನಾನದ ಸಮಯದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದೇನೆಂದರೆ ಈತನನ್ನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ವಾಣಿಯನ್ನು ಉಂಟಾಯಿತು ಎಂಬುದಾಗಿ ನಾವು ಸತ್ಯವೇದವನ್ನು ಕಲಿಯುವಾಗ ಗೊತ್ತಾಗಿದೆ. ಯಾಕೆ ಈತನನ್ನು ಪ್ರಿಯನಾಗಿರುವವನು ಅಥವಾ ನನ್ನ ಆತ್ಮವನ್ನು ಇರಿಸಿದವನು ಎಂಬುದಾಗಿ ಹೇಳುವುದು ಎಂಬುದಾಗಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯವನ್ನು ನೋಡುವಾಗ ತಂದೆಯು ಮಾಡುವುದಲ್ಲದೆ ಪುತ್ರನು ಏನು ಮಾಡುವುದೂ ಇಲ್ಲ. ತಂದೆಯ ಚಿತ್ತದಂತೆಯೇ ಮಾಡುವನಾಗಿದ್ದಾನೆ ಪುತ್ರನು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣವಾಗಿ ತನ್ನ ಪ್ರಿಯ ಪುತ್ರನಾಗಿದ್ದಾನೆ, ತನಗೆ ಮೆಚ್ಚುಗೆ ಆಗಿರುವಂಥ ಪುತ್ರನಾಗಿದ್ದಾನೆ, ಸೇವಕನಾಗಿದ್ದಾನೆ ಯೇಸು ಕ್ರಿಸ್ತನು ಎಂಬುದಾಗಿ ಯೆಹೋವ ದೇವರು ಹೇಳುವನಾಗಿದ್ದಾನೆ. ಆತನನ್ನು ನಮಗೋಸ್ಕರವಾಗಿ ಕಳಿಸುತ್ತಾನೆ ಎಂಬುದಾಗಿ ಆಗಿದೆ ಸತ್ಯವಚನದಲ್ಲಿ ಹೇಳಲ್ಪಟ್ಟಿರುವುದು. ಇನ್ನು ಮುಂದೆ ನಾವು 2ನೇ ವಚನದಲ್ಲಿ ನಾವು ನೋಡುವಾಗ ಆತನ ಬಗ್ಗೆ ಇರುವಂಥ ಗುಣಲಕ್ಷಣಗಳನ್ನು ನಾವು ನೋಡುತ್ತೇವೆ. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಯಲ್ಲಿ ಇವನ ಧ್ವನಿಯು ಕೇಳುವುದಿಲ್ಲ ಎಂಬುದಾಗಿರುವಂಥ ಗುಣಗಳು ಆತನ ಬಗ್ಗೆ ಯೆಹೋವ ದೇವರು ಹೇಳುವನಾಗಿದ್ದಾನೆ. ಈತನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ ಎಂಬುದಾಗಿ ಹೇಳುವಾಗ, ಬೀದಿಯಲ್ಲಿ ಇವನ ಧ್ವನಿಯು ಕೇಳುವುದಿಲ್ಲ ಎಂಬುದಾಗಿ ಹೇಳುವಾಗ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತರತರವಾಗಿರುವಂಥ ಸೇವೆಗಳನ್ನು ಮಾಡಿದೆ. ಆ ಸೇವೆಗಳು ರೋಗಿಗಳಿಗೆ ಸೌಖ್ಯವನ್ನು ಕೊಡುವುದಾಗಲಿ ಇನ್ನಿತರ ಸೇವೆಗಳಾಗಲಿ ಆವಾಗ ಅಲ್ಲಿ ಕೆಲವೊಂದು ಕಡೆಗಳಲ್ಲಿ ಹೇಳ್ತಾ ಇದೆ ಇದು ಯಾರಿಗೂ ಹೇಳಬಾರದು ಎಂಬುದಾಗಿ. ತನ್ನನ್ನೇ ಹೊಗಳಿಕೊಳ್ಳಲಿಕ್ಕೆ ಇಷ್ಟಪಡದೇ ಇರುವಂಥ ಯೇಸು ಕ್ರಿಸ್ತನನ್ನು ನಾವು ನೋಡ್ತೇವೆ. ತನ್ನ ಜೀವಿತವು ತನ್ನನ್ನೇ ಹೊಗಳಿಕೊಳ್ಳಲಿಕ್ಕೆ ಆಗಿಯಲ್ಲ, ಇದರಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಆಗಿದೆ. ಶಾಂತವಾಗಿ ಸಮಾಧಾನವಾಗಿ ಸೇವೆಯನ್ನು ಮಾಡುವಂಥ ಯೇಸು ಕ್ರಿಸ್ತನನ್ನು ನಾವು ನೋಡ್ತೇವೆ. ಇದಾಗಿದೆ ಆತನ ಗುಣಲಕ್ಷಣಗಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ತಾನು ಮಾಡುವಂಥ ಸೇವೆಗಳಲ್ಲಿ ಹೊಗಳಿಕೊಳ್ಳದಂತೆ ದೇವರಿಗೋಸ್ಕರ ತನ್ನ ತಂದೆಗೋಸ್ಕರವಾಗಿ ಸೇವೆ ಮಾಡುವಂಥ ಪುತ್ರನನ್ನು ನಾವು ನೋಡುತ್ತೇವೆ. ನಮ್ಮ ಜೀವನದಲ್ಲಿ ಹೊಗಳಿಕೊಳ್ಳೋದಕ್ಕಾಗಿ ಅಲ್ಲ, ದೇವರ ಕಡೆಗೆ ಬರಬೇಕಾಗಿದ್ದು ನಾವು ಹೊಗಳಿಕೊಳ್ಳದೆ ಯೇಸು ಸ್ವಾಮಿಯನ್ನು ಅರಿತುಕೊಂಡು ಜೀವಿಸುವಂಥ ಒಂದು ಸ್ವಭಾವ ಗುಣವು ನಮ್ಮಲ್ಲಿ ಕೂಡ ಇರಬೇಕಾಗಿದೆ. ಎರಡನೇದಾಗಿ ನಾವು ನೋಡುವಾಗ
ಆತನ ಕರ್ತವ್ಯವೇನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ತನ್ನ ದಾಸನ ಆಗಿರುವಂಥ ಯೇಸು ಕ್ರಿಸ್ತನ ಶುಶ್ರೂಷೆಯಲ್ಲಿ ಆತನು ಏನು ಮಾಡಬೇಕು, ಆತನಿಗೆ ಕೊಟ್ಟಿರುವಂಥ ಕರ್ತವ್ಯವೇನು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜಜ್ಜಿದ ದಂಡನ್ನು ಮುರಿದು ಹಾಕುವುದಿಲ್ಲ, ಕಳೆಗಂದಿದ ದೀಪವನ್ನು ನಂದಿಸುವುದಿಲ್ಲ, ಸದ್ಮರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತೆರೆಯುವನು ಎಂಬುದಾಗಿ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕುಂದಿ ಹೋಗಿರುವವರನ್ನು, ಪಾಪದಲ್ಲಿ ಬಿದ್ದಿರುವವರನ್ನು ಪಾಪಕ್ಕೆ ತಳ್ಳಿಬಿಡುವನಲ್ಲ ಯೇಸು ಸ್ವಾಮಿಯು. ತನ್ನ ಶುಶ್ರೂಷೆಯೂ ಅದಲ್ಲ, ಪಾಪದಲ್ಲಿ ಬಿದ್ದು ಹೋಗಿರುವವನು ಸೇರಿಸಿಕೊಳ್ಳುವಂಥ ಶುಶ್ರೂಷೆಯಾಗಿದೆ ಆತನದು ಎಂಬುದಾಗಿ ಸತ್ಯವೇದವನ್ನು ನಾವು ಕರೆಸುತ್ತೇವೆ. ಮುರಿದು ಹೋಗಿರುವ ಮನಸ್ಸನ್ನು, ಕುಂದಿ ಹೋಗಿರುವವರನ್ನು ತನ್ನ ಕಡೆಗೆ ಸೇರಿಸಿಕೊಳ್ಳುವಂಥ ಒಳ್ಳೆಯ ಗುಣವನ್ನು ಆತನು ಮಾಡುವನಾಗಿದ್ದಾನೆ. ಅದಾಗಿದೆ ಆತನ ಕರ್ತವ್ಯವು, ಅದಾಗಿದೆ ಆತನ ಸೇವೆಯು ಎಂಬುದಾಗಿ ನಾವು ನೋಡ್ತೇವೆ. ಆತನಲ್ಲಿ ಹೇಳುವುದು ಏನೆಂದರೆ, ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಈ ಪ್ರಕಾರವಾಗಿ ತನ್ನ ಕಡೆಗೆ ಬರುವವರಿಗೆ ತಳ್ಳಿ ಹಾಕುವನಲ್ಲ, ತನ್ನ ಕಡೆಗೆ ಬರುವವನು ನಿಂದಿಸುವನು ಅಲ್ಲ, ತನ್ನ ಮಕ್ಕಳನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಬರುವನಾಗಿದ್ದಾನೆ ಯೇಸು ಸ್ವಾಮಿ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳುತ್ತಾ ಇದೆ. ಹಾಗೆ ಯೇಸು ಸ್ವಾಮಿಯ ಈ ಹಳೆಯ ಒಡಂಬಡಿಕೆಯಲ್ಲಿ ಹೇಳುವಂಥ ಈ ಒಂದು ಭಾಗವು ಒಂದು ಪ್ರಕಟಣೆಯಾಗಿದೆ. ಇದು ಆ ಪ್ರಕಟಣೆಯನ್ನು ಈ ಕಾಲದಲ್ಲಿ ನೆರವೇರಿತು, ಆತನ ಜನನವೂ ಆಗಿತ್ತು ಅದು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಮುಂದೆ ನಾವು ನೋಡುವಾಗ ಆತನು ಸತ್ಮರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವವನು ಆಗಿದ್ದಾನೆ ಎಂಬುದಾಗಿ ನೋಡುವಾಗ ಆತನ ಮುಂದಿನ ಬರವಣಿಗೆ ಬಗೆಯಾಗಿದೆ ಅಲ್ಲಿ ಹೇಳಲ್ಪಟ್ಟಿರುವ ಒಂದು ಯೇಸು ಸ್ವಾಮಿ ಬರುವ ತನಕ ಆತನ ಶುಶ್ರೂಷೆಯು, ಆತನ ಸೇವೆಯು ಮುಂದುವರಿಯುತ್ತಾ ಇದೆ ಎಂಬುದಾಗಿ ನಾವು ವಚನದಲ್ಲಿ ಕರೆಯುತ್ತಾ ಇದ್ದೇವೆ. ಆತನ ಸೇವೆ ಮುಂದುವರಿಯುವ ಸಮಯದಲ್ಲಿ ಆತನು ತನ್ನ ತಂದೆಯಾದ ದೇವರ ಹತ್ತಿರ ಇದ್ದುಕೊಂಡು ನಮಗೋಸ್ಕರವಾಗಿ ಮಧ್ಯಸ್ಥತೆಯನ್ನು ವಹಿಸುವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪಾಪದಲ್ಲಿ ಬಿದ್ದಿರುವಂಥ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ತಂದೆಯ ಕಡೆಯಲ್ಲಿ ಇದ್ದುಕೊಂಡು ಮಧ್ಯಸ್ಥತೆಯನ್ನು ವಹಿಸುವ ಒಳ್ಳೆಯ ಒಂದು ಶುಶ್ರೂಷೆಯನ್ನು ಈಗಲೂ ಮಾಡುವನಾಗಿದ್ದಾನೆ. ನಮಗೋಸ್ಕರವಾಗಿ ಜಜ್ಜಿದ ಹೃದಯದೊಡನೆ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಬರುವವರಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ನಾವು ಸತ್ಯವಚನವನ್ನು ಕರೆಯುತ್ತೇವೆ. ಮುರಿದ ಮನಸ್ಸುಳ್ಳವರಾಗಿ, ತಗ್ಗಿದ ಮನಸ್ಸುಳ್ಳವರಾಗಿ ಕರ್ತನ ಸನ್ನಿಧಿಗೆ ಬರುವವರಿಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವನ ಬಗೆಯಾಗಿದೆ ಈ ಯೆಶಾಯ ಪ್ರವಚನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದು. ಅದು ಈಗಲೂ ನಡೆಯುತ್ತಾ ಇದೆ. ಪ್ರಿಯ ದೇವರ ಜನರೇ, ಉಪವಾಸದ ದಿನಗಳಲ್ಲಿ ತಗ್ಗಿದ ಮನಸ್ಸುಳ್ಳವರಾಗಿ, ಮುರಿದ ಹೃದಯದೊಡನೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೇವರ ಕಡೆಗೆ ಬರಲಿಕ್ಕಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.